जय 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 भारत माता, जय 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 भारत माता। न्याय ಬೇಕು, न्याय ಬೇಕು, ಎಲ್ಲಿವರೆಗೂ ಹೋರಾಟ, ಬಸ್ಸಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಬಸ್ಸಿವರೆಗೂ ಹೋರಾಟ, ನ್ಯಾಯ ಬೇಕು, ಕಾಗಿ ದುಡಿಯದ ಬದುಕು, ಬದುಕೆ ಅಲ್ಲ ನರಕವದು, ಬದುಕೆ ಅಲ್ಲ ನರಕವದು, ಜೈ ಜೈ ಭಾರತ ಮಾತಾ, ಜೈ ಜೈ ಭಾರತ ಮಾತಾ, ಜೈ ಜೈ ಭಾರತ ಮಾತಾ, ಬಲ ಭಾರತ್ ಮಾತಾ ಕಿ ಜೈ, ಬಲ ಭಾರತ್ ಮಾತಾ ಕಿ ಜೈ, ಜಿಂದಾಬಾದ್ ಜಿಂದಾಬಾದ್, ಎಬಿವಿಪಿ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಎಬಿವಿಪಿ ಜಿಂದಾಬಾದ್, ಬೇಕು ಬೇಕು ನ್ಯಾಯ ಬೇಕು, ಬೇಕು ಬೇಕು ನ್ಯಾಯ ಬೇಕು, ಎದಕ್ಕಾಗಿ ಹೋರಾಟ, ಬಸ್ಸಿಗಾಗಿ ಹೋರಾಟ, ಎದಕ್ಕಾಗಿ ಹೋರಾಟ, ಬಸ್ಸಿಗಾಗಿ ಹೋರಾಟ, ಬಲ ಭಾರತ್ ಮಾತಾ ಕಿ ಜೈ. ನ್ಯಾಯ ಬೇಕು, ನ್ಯಾಯ ಬೇಕು, ಏ ಬಾಯ್ ಹೆಚ್ಚದಿಂದ ಯಾರಾದ್ರೂ ಒಬ್ರು ಬರ್ರಿ, ಒಬ್ರು ಬರ್ರಿ. ಹಲೋ ಶಶಾಂಕ ಮೊಬೈಲ್ ಒಬ್ರು ಯಾರು ಬರ್ರಿ. ಇದಕ್ಕವ್ರು ಮನಸ್ಸು ಬಂದ್ರೆ ಬಂದ್ಬಿಡ್ತಾರೆ ಬಸ್ ತಗೊಂಡು. ಕಾಲೇಜ್ ಬಿಡೋದು 4:00 ಈಗ ಆಯ್ತಲ್ರಿ. ಈಗ ನೋಡ್ರಿ ಸರ್, ಈಗ ಒಂದು ಬಸ್ಸಿಗೆ ಕನಿಷ್ಠ ಮ್ಯಾಕ್ಸಿಮಮ್ ಒಂದು 60ರಿಂದ 80 ಜನ ಪ್ರಯಾಣ ಮಾಡ್ಬೋದು, ನಿಂತ್ಕೊಂಡಾಗ್ಲಿ ಕುತ್ಕೊಂಡಾಗ್ಲಿ. ಬಟ್ ಈಗ ಕಾಲೇಜಿಗಂತ ಸಪ್ರೇಟ್ ಬಸ್ ಅಂತ ಬಿಟ್ಟರೆ ಅದು ಫಲಕಾರಿ ಆಗಲ್ಲ ಸರ್. ಯಾಕಂದ್ರೆ ವಿದ್ಯಾರ್ಥಿಗಳಿರೋದು ಕನಿಷ್ಠ ಈಗ 2 ಸೆಮಿಸ್ಟರ್ ಅವರು ಏನು ಇಂಟರ್ನ್ಶಿಪ್ಗೆ ಹೋಗಿದ್ದಾರೆ, ಆ ಇಂಟರ್ನ್ಶಿಪ್ಗೆ ಹೋಗಿದ್ದವ್ರು ಬಿಟ್ಟು ಎಲ್ಲ ಸೇರಿಸಿದ್ರು ಸರ್ ಸಪ್ರೇಟ್ ಬಸ್ ಬಿಡಂಗಿಲ್ಲ. ಈಗ ನಮಗೇನು ಸರ್, ಅಲ್ಲಿ ಹೋಗೋ ಬರೋ ಬಸ್ ಏನಿದ್ದಾವೆ ಅಂತಾರಾಜ್ಯ ಸಾರಿಗೆ ನಿಲ್ಲಿಸಬಾರ್ದು, ಓಕೆ ದಟ್ ಈಸ್ ಫೈನ್. ಅಂತಾರಾಜ್ಯ ಸಾರಿಗೆ ಬಿಟ್ಟು ಆ ರೂಟಲ್ಲಿ ಯಾವ ಬಸ್ ಓಡಾಡುತ್ತೆ ನಮಗೆ ಸ್ಟಾಪ್ ಕೊಡ್ಬೇಕು ಸರ್. ಈಗ ಇದು ಸುಮಾರು ಕಾಲೇಜ್ ಸ್ಟಾರ್ಟ್ ಆಗಿ 2009ರಲ್ಲಿ ಕಾಲೇಜ್ ಉದ್ಘಾಟನೆ ಆಗಿರೋದು. ಅಲ್ಲಿಂದ ಇಲ್ಲಿವರೆಗೂ ಸುಮಾರು ನೋಡಿ ನಾನು ತಂದಿರೋದು ಅರ್ಧ ಅಷ್ಟೇ. ಏನಿದೆ ಈ ಪೇಪರ್ಸ್ ನೋಡಿ, ತಹಸೀಲ್ದಾರರಿಗೆ ಯಾರಿಗೆ ನಮ್ಮ MLA ಕೊಟ್ಟಿದ್ದಾರೆ, ತಹಸೀಲ್ದಾರಿಗೆ ಕೊಟ್ಟಿದ್ದಾರೆ, ಡಿಪೋ ಕಂಟ್ರೋಲರ್ ಕುರುಗೋಡು, ಡಿಪೋ ಕಂಟ್ರೋಲರ್ ಬಳ್ಳಾರಿ, ಡಿಪೋ ಕಂಟ್ರೋಲರ್ ಹೊಸಪೇಟೆ, ಎಲ್ಲಾ ಘಟಕದವರಿಗೆ ಕೊಟ್ಟಿದೆ, ಲೆಟರ್ ಕೊಟ್ಟಿದೆ. ಅದಾದ್ಮೇಲೆ ನಮಗೆ ಒಂದು ಆರ್ಡರ್ ಕಾಪಿ ಬಂದಿತ್ತು ಹೋದ ವರ್ಷ 14ನೇ ತಾರೀಕು, ಫೆಬ್ರವರಿ 14ನೇ ತಾರೀಕು ಹೋದ ವರ್ಷ 2025 ನಮಗೆ ಒಂದು ಆರ್ಡರ್ ಕಾಪಿ ಬಂದಿತ್ತು ಕಾಲೇಜಿಗೆ. ಏನಂತ, ಹೊಸಪೇಟೆ ಘಟಕದಿಂದ ಯಾವ ಬಸ್ ಬರುತ್ತೆ ಇಲ್ಲಿ ನಿಲ್ಲಿಸ್ತೀವಿ ಅಂತ ಆರ್ಡರ್ ಕಾಪಿ ಬಂತು. ಆರ್ಡರ್ ಕಾಪಿ ಬಂದ ಮೇಲೆ ಕೂಡ ಯಾವುದೇ ಬಸ್ ನಿಲ್ಲಿಸ್ತಾ ಇಲ್ಲ. ಹುಡುಗರು ಏನಾದ್ರು ಈಗ ಹುಡುಗರು ಎಲ್ಲಿಂದ ಬರ್ತಾರೆ ಸರ್ ಕಾಲೇಜಿಗೆ? ಹೊಸಪೇಟೆಯಿಂದ ಬರ್ತಾರೆ, ಮರಮನಹಳ್ಳಿಯಿಂದ ಬರ್ತಾರೆ, ಅಗ್ರಿಬೊಮ್ಮನಹಳ್ಳಿಯಿಂದ ಬರ್ತಾರೆ, ಸಂಡೂರಿಂದ ಬರ್ತಾರೆ, ಬಳ್ಳಾರಿಯಿಂದ ಬರ್ತಾರೆ, ಬಳ್ಳಾರಿ ದಾಟಿ ಬರ್ತಾರೆ, ಹೊಸಪೇಟೆಯಿಂದ ಬರ್ತಾರೆ. ಎಲ್ಲರೂ ಸುಮಾರು ದಿನ 4ರಿಂದ 5 ಕಿಲೋಮೀಟರ್ ಓಡಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗ್ತದೆ ಸರ್. ನಮಗೆ ಅಲ್ಲಿ ಒಂದು ಬಸ್ ಸ್ಟಾಪ್ ಕಟ್ಸಿದ ಒಂದು ಹೋಗೋ ಬರೋ ಬಸ್ ಎಲ್ಲ ಸ್ಟಾಪ್ ಮಾಡ್ಬೇಕು ಸರ್. ದಿನ ನಮ್ಮ ಕಾಲೇಜ್ ಹತ್ರ ಬಸ್ ಸ್ಟಾಪ್ ಮಾಡಲ್ಲ ಸರ್. ಅದರಿಂದಾಗಿ ನಾವು ನಿಂತಿನಲ್ಲಿ ಏನನ್ನ ಇದ್ರೆ ಲೇಟ್ ಆಗಿ ಹೋಗಬೇಕು ಕಾಲೇಜ್. ಬಸ್ ಸ್ಟಾಪ್ ಮಾಡಲ್ಲ ದಿನ 4ರಿಂದ 5 ಕಿಲೋಮೀಟರ್. ಯಾವರಿಂದ ಬರ್ತೀರಾ? ನಾವು ಸೋಮಲಾಪುರ, ದರೋಜಿ, ಮೆಟ್ರಿ ಆ ಕಡೆಯಿಂದ ಬರ್ತೀವಿ ಸರ್. ಎಷ್ಟು ದಿನದಿಂದ ಪ್ರಾಬ್ಲಮ್ ಆಗ್ತಿದೆ ನಿಮಗೆ? ಮೊದಲಿಂದ ಹಾಗೆ ಇದೆ ಸರ್. ನಾವು 3 ಇಯರ್ಸ್ ಆಯ್ತು ಸರ್ ಕಾಲೇಜಿಗೆ ಬಂದು, ಅವಾಗಿಂದನೂ ಪ್ರಾಬ್ಲಮ್ ಇದೆ. ಅವ್ರು ಮುಂಚೆ ಹೇಳ್ತಿದ್ದಾರೆ ಬಸ್ ಇದೆಲ್ಲ, ಬಸ್ಸಿಗೆ ಹೋಗ್ಬೋದಲ್ಲ ಸರ್. ಕಾಲೇಜ್ ಬಸ್ ಬರುತ್ತೆ ಅಂತ ಹೇಳ್ತಾರೆ ಸರ್. 4 ಗಂಟೆಗೆ ಬರುತ್ತೆ, ನಮಗೆ ಕಾಲೇಜ್ ಬಿಡೋದೆ 4:15 ಬಿಡ್ತಾರೆ. ನಾವು ಹೊರಗೆ ಬರೋ ಅಷ್ಟರಲ್ಲಿ ಕಾಲೇಜ್ ಬಸ್ ಬರ್ಲಿಕ್ಕೆ ಸರ್ 8:00ವರೆಗೆ ನಾವು ಇನ್ನೂ ಬಸ್ ಸ್ಟ್ಯಾಂಡಲ್ಲೇ ಇರ್ತೀವಿ. ಬರ್ಬೇಕಂದ್ರೆ ಬರುತ್ತೆ ಸರ್, ಇಲ್ಲಾಂದ್ರೆ ಅದು ಮತ್ತೆ ಇಷ್ಟು ದಿನ ಏನು ಮಾಡಿದ್ರಿ ನೀವು? ಮೊನ್ನೆ ಒಂದು ವಾರಕ್ಕೆ ನಮ್ಮ ಸರ್ ತಹಸೀಲ್ದಾರ್ ಬಂದು ಮನವಿ ಪತ್ರ ಸಲ್ಲಿಕೆ ಮಾಡಿ ಸರ್, ಮನವಿ ಪತ್ರ ತಹಸೀಲ್ದಾರ್ ಅವ್ರಿಗೆ. ಆದ್ರೆ ಏನು ಬಸ್ ಸ್ಟಾಪ್ ಮಾಡ್ತಿಲ್ಲ ಸರ್. ತಮ್ಮ ಹೆಸರೇನು? ಏನು ಮಾಡ್ತೀವಿ ಡಿಪ್ಲೊಮಾದಲ್ಲಿ? ಥರ್ಡ್ ಇಯರ್ ಸೆಕೆಂಡ್ ಇಯರ್?
ಡಿವಿಷನ್, ಔಟ್ ಆಫ್ ಡಿವಿಷನ್, ಹೊಸಪೇಟೆ ಡಿವಿಷನ್ ಎಲ್ಲ ಗಾಡಿಗಳು ಸ್ಟಾಪ್ ಕೊಡೋಕೆ ಪರ್ಮಿಷನ್ ಕೊಡ್ತೀವಿ ನಾವು. ಇವಾಗ ವಿದ್ಯಾರ್ಥಿ ಬೇಡಿಕೆ ಈಡೇರಿಸ್ತೀರಾ? ಈಡೇರಿಸಿ ಎಷ್ಟು ದಿನದಲ್ಲಿ ಈಡೇರಿಸ್ತೀರಾ? ಈಗ ನಾವು ಇವತ್ತಿನ ಜನ ಹೇಳ್ತೀವಿ, ನಾವು ಸ್ಟಾಪ್ ಕೊಡೋಕೆ ಹೇಳ್ತೀವಿ. ಅಲ್ಲ ಸರ್, ಇದು ಕಂಟಿನ್ಯೂ ಇರ್ತಾ ಕೇವಲ 3 ತಿಂಗಳು 6 ತಿಂಗಳು ಮಾಡಿ ಮತ್ತೆ ಕೈ ಬಿಡ್ತಾರೆ. ಒಂದ್ಸಲ ಕೊಟ್ಟ ಮೇಲೆ ಅದು ಕಂಟಿನ್ಯೂ ಇದ್ದಂಗೆ ಸರ್ ಒಂದ್ಸಲ ಕಂಟಿನ್ಯೂ ಇದ್ದಂಗೆ ಅಲ್ರಿ ಅದು. ಸರ್ ಒಂದ್ಸಲ ನಿಮಗೆ ಮನವಿ ಸಲ್ಲಿಸಿದ್ರು, ಒಂದು ವಾರ ಬೇಡಿ ಕೊಟ್ರಿ, ಅದೇ ರಾಗ ಅದೇ ಹಾಡಾಯ್ತು, ವಿದ್ಯಾರ್ಥಿಗಳು ಜೀವ ಹಿಂಡ್ತಾ ಇದ್ದೀರಾ. KSRTC ಇಡೀ ಶಾಪ ಹಾಕ್ತಿದ್ರು ವಿದ್ಯಾರ್ಥಿಗಳು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಏನೆಲ್ಲ ಗಾಡಿ ಲೋಡ್ ಆದ ಒಂದು ಗಾಡಿ ಏನಾದ್ರು ಹೆಚ್ಚು ಕಮ್ಮಿ ಪಾಸ್ ಆಗಿರ್ಬೋದ್ರಿ, ಆದ್ರೆ ಅಲ್ಲಿ ಸ್ಟಾಪ್ ಕೊಡಂದ್ರೆ ಕೂಡ ನೀವು ನಿಂದಿರಿಸಬೇಕಂದ್ರೆ ಅದಕ್ಕೆ ಬರ್ಬೋದ್ರಿ. ಅವ್ರು ನಿಂದಿರಿಸಿ ಯಾಕೆ ನಿಂದಿಸಲ್ಲಪ್ಪ, ಯಾಕೆ ಕೊಡಲ್ಲ ಅಂತಂದು ಕೇಳಿ ನೀವು ನಿಂತು ಕೇಳಿ ವಿಚಾರ ಮಾಡಿ ನಮ್ದು ಆರ್ಡರ್ ಅಲ್ಲಲ್ಲಮ್ಮ, ಅದನ್ನೇ ಅವ್ರು ಒಂದ್ಸಲ ಪಾಸ್ ಹಾಕಿರ್ತಾರಲ್ಲ, ನೀವು ಕೂಡ ಮಾಡಲ್ಲ. ಒಂದು ನಿಮಿಷ ನಾ ಹೇಳೋದು ಕೇಳಿ. ಇವತ್ತು ಬೆಳಗ್ಗೆನೆ ನಾನೇ ಕಾಲೇಜ್ ಮುಂದೆ ನಿಂತು ಬಸ್ಸಿಗೆ ಕೈ ಮಾಡಿದೆ. ಯಾವ ರೀತಿ ಅಂದ್ರೆ ಜಸ್ಟ್ ಕ್ಲೋಸ್, ನನ್ನ ಕಾಲ್ ಮೇಲೆ ಏರಿಸ್ತಾ ಇದ್ರು ಬಸ್. ಆ ರೀತಿ ಪ್ರವರ್ತನೆ ಇದೆ ಚಾಲಕರಿಂದ. ಈ ರೀತಿ ಆದ್ರೆ ವಿದ್ಯಾರ್ಥಿಗಳಿಗೆ ಏನಾದ್ರೂ ಆದ್ರೆ ಯಾರು ಹೊಣೆ? ಈಗ ವಿದ್ಯಾರ್ಥಿಗಳು ಬಸ್ ನಿಲ್ಲಿಸ್ತಾ ಇಲ್ಲ, ಆಮೇಲೆ ಯಾರೋ ಲಿಫ್ಟ್ ಕೇಳ್ಕೊಂಡ್ ಬಂದ್ರು, ಯಾರಾದ್ರೂ ಲಿಫ್ಟ್ ಕೇಳ್ಕೊಂಡ್ ಬಂದಾಗ ಯಾವ್ದೋ ಗತಿಗೆಟ್ಟು ಆಕ್ಸಿಡೆಂಟ್ ಆಯ್ತು, ವಿದ್ಯಾರ್ಥಿ ಅವ್ರ ಮನೆಯಲ್ಲಿ ಅವರೇ ದಾರಿದೀಪ ಆಗಿರ್ತಾರೆ, ವಿದ್ಯಾರ್ಥಿಗೆ ಏನಾದ್ರು ಆದ್ರೆ ಯಾರು ಹೊಣೆ? ಏನು ಸರ್ ಇದಕ್ಕೇನು ಹೇಳ್ತೀರಿ? ಆಕ್ಷನ್ ನೆಕ್ಸ್ಟ್ ಏನು ತೊಗೊಂತೀರಿ? ಇಲ್ಲ ತಗೊಂತೀವಿ ನೋಡಿ ಸರ್, ಈ ಸಲ ಆಕ್ಷನ್ ತಗೊಂತೀವಿ ನೋಡಿ ಸರ್. ನೀವು ಸ್ಪಷ್ಟವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ಬೇಕು ಸರ್, ಯಾವ ರೀತಿ ಆಕ್ಷನ್ ತಗೋತಾ ಇದ್ದೀರಿ. ನಮಗೆ ಬಸ್ ಯಾವಾಗಿಂದ ನಿಂದಿರುತ್ತೆ. ಈಗ ಇವತ್ತಿನ ಸರ್ ಸಾಹೇಬ್ ನಮ್ಮ ಸಾಹೇಬ್ರು ಕೂಡ ಸ್ವಲ್ಪ ಗಟ್ಟಿಗೆ ಹೇಳ್ರಿ, ರೆಕಾರ್ಡ್ ಆಗ್ಬೇಕು. ಇವತ್ತಿನ ಸ್ಟಾಪ್ ಕೊಡಕ್ಕೆ ವಿದ್ಯಾರ್ಥಿಗಳೇ ಸೈಲೆಂಟ್. ಇವತ್ತಿನ ಸ್ಟಾಪ್ ಕೊಡಕ್ಕೆ ನಾವು ಹೇಳ್ತೇವೆ. ನಾವು ಪ್ರತಿ ಬಸ್ಸಿಗೆ ಒಂದು ತಾವು ಸೂಚನೆ ಕೊಡ್ತಾವು ಸರ್. ಯಾವ ಬಸ್ ನಿಲ್ಲಿಸ್ತಾರೆ ಸರ್ ಅಲ್ಲಿ? ಬಸ್ ಅಂದ್ರೆ ಈಗ ಡಿವಿಷನ್ ಅದ ರೀ, ಕೊಪ್ಪಳ ಡಿವಿಷನ್ ಅಲ್ಲ, ಕೊಪ್ಪಳ ಇದು ಸರಿ ಸರ್, ಹೊಸಪೇಟೆ ಡಿವಿಷನ್, ಸರ್, ಗುಲ್ಬರ್ಗ ಡಿವಿಷನ್, ರಾಯಚೂರು ಡಿವಿಷನ್, ಸರ್. ಈ ಡಿವಿಷನ್ ಗಾಡಿಗೆಲ್ಲ ಹೇಳ್ಬೇಕಾಗತ್ತೆ. ಒಂದ್ 2-3 ದಿವಸ ಟೈಮ್ ತಗೊಂತದ್ರಿ. ಈ ಬರೋ ಬಸ್ಗಳಿಗೆಲ್ಲ ನಾವು ಹೇಳ್ಕೊಂಡು ಆಮೇಲೆ ಈ ವಿಷಯ ನಮ್ಮ ಬಳ್ಳಾರಿ ಡಿವಿಷನ್ಗೆ ಹೇಳ್ಬೇಕ್ರಿ. ಮತ್ತೆ ಅವರು ಗುಲ್ಬರ್ಗದವರು ನಮಗೆ ಆರ್ಡರ್ ಕೊಡ್ಬೇಕು, ಅವರಿಗೆ ತಿಳಿಸ್ಬೇಕು ಸರ್. ಈಗ ನೋಡಮ್ಮ, ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ಕಂಪ್ಲಿ ಶಾಖೆ ಬಳ್ಳಾರಿ ಜಿಲ್ಲೆ ಇವರಿಗೆ ಮಾನ್ಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು, ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ಬಳ್ಳಾರಿ ವಿಭಾಗ ಬಳ್ಳಾರಿ ಮಾನ್ಯರೇ, ವಿಷಯ ಕಂಪ್ಲಿಯ ಪಾಲಿಟೆಕ್ನಿಕ್ ಕಾಲೇಜಿಗೆ ಬಸ್ ನಿಲುಗಡೆಯ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಅನೇಕ ಬಾರಿ ಪ್ರತಿಭಟನೆ ಮಾಡಿದರು, ಅನೇಕ ಅಧಿಕಾರಿಗಳಿಗೆ ಪತ್ರ ಬರೆದರು. ಪಾಲಿಟೆಕ್ನಿಕ್ ಕಾಲೇಜಿಗೆ ಬಸ್ಸಿನ ವ್ಯವಸ್ಥೆ ಆಗಿರುವುದಿಲ್ಲ. ಈ ಕಾಲೇಜಿನಲ್ಲಿ ಸುಮಾರು 400ರಿಂದ 450 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಎಲ್ಲಾ ವಿದ್ಯಾರ್ಥಿನಿಯರಿಗೂ ತುಂಬಾ ತೊಂದರೆ ಉಂಟಾಗುತ್ತಿದೆ. ನಾವು ದಿನಾಂಕ 9/2/2026 ಕಂಪ್ಲಿಯ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ಮಾಡಿ ಮಾನ್ಯ ತಹಶೀಲ್ದಾರರವರಿಗೆ ಮನವಿ ಪತ್ರ ಕೊಟ್ಟರೂ ಯಾವುದೇ ಪ್ರಯೋಜನ ಇರುವುದಿಲ್ಲ. ಆದ ಕಾರಣ ತಾವುಗಳು ಅತಿ ತಕ್ಷಣಕ್ಕೆ ವಿದ್ಯಾರ್ಥಿಗಳ ಸುಗಮ ವಿದ್ಯಾಭ್ಯಾಸ ಕುರಿತು ಈ ಕೂಡಲೇ ಬಸ್ ಅನ್ನು ನೀಡಬೇಕೆಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಒಪ್ಪಿಗೆ ಇದೆ ಸರ್ ನಿಮಗೆ? ಸರಿ ಸರ್.